Littering in public places is injurious to the environment. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹಾಲಿಡೇ ಮೇನಿಯಾ. ಸೊ ಕಳೆದ ವ್ಲಾಗಲ್ಲಿ ನೀವು ನೋಡಿದ್ರಿ ನಾವು ಒನ್ ಡೇ ಟ್ರಿಪ್ಪಲ್ಲಿ ಇದ್ದೀವಿ ಆ್ಯಂಡ್ ವಿ ಆರ್ ಕಂಪ್ಲೀಟಿಂಗ್ ಆಲ್ಮೋಸ್ಟ್ 3 ಡೆಸ್ಟಿನೇಷನ್ಸ್ ಇನ್ ಒನ್ ಸಿಂಗಲ್ ಡೇ. ದಬ್ಬಗುಲಿ ಮುಗಿಸ್ಕೊಂಡು ನಮ್ಮ ಪಯಣ ಯಾವ ಕಡೆಗೆ, ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಯಾವುದು, ನಿಮಗೆ ಈ ವ್ಲಾಗಲ್ಲಿ ಎಲ್ಲ ಡೀಟೇಲ್ಸ್ ಸಿಗ್ತಾ ಹೋಗುತ್ತೆ. ನೀವು ನಮ್ಮ ವ್ಲಾಗ್ಸ್ನ ನೋಡ್ತಾ ಇದ್ರೆ ನಿಮಗೆ ಗೊತ್ತಿರುತ್ತೆ, ನಾವು ಈಗಾಗಲೇ ಅರ್ಕಾವತಿ ರಿವರ್ ವ್ಯೂ ಪಾಯಿಂಟ್ನ ಈಗಷ್ಟೇ ಕೆಲವು ದಿನಗಳ ಹಿಂದೆ ಮುಗಿಸ್ಕೊಂಡ್ಬಂದಿದ್ವಿ. ಸೊ ಈಗ ನಾವು ಹೋಗ್ತಾ ಇರೋದು ಅರ್ಕಾವತಿ ರಿಸರ್ವಾಯರ್ಗೆ, ಅರ್ಕಾವತಿ ಡ್ಯಾಮ್ನ ನೋಡೋದಕ್ಕೆ. ಸೊ ನಾನು ಕೂಡ ತುಂಬ ಎಕ್ಸೈಟೆಡ್ ಆಗಿದ್ದೀನಿ, ಯಾಕೆಂದರೆ ನೀರು ಹರಿಬಿಟ್ಟಿದ್ದಾರೆ ಅಂತ ಕೇಳಿದ್ದೀನಿ ಡ್ಯಾಮ್ನಲ್ಲಿ. ಸೊ ಐ ಆಮ್ ವೆರಿ ಎಕ್ಸೈಟೆಡ್ ಟು ಸಿ ದಿಸ್. ಸೊ ಬನ್ನಿ ಹೋಗೋಣ ಅರ್ಕಾವತಿ ರಿಸರ್ವಾಯರ್ಗೆ. ದಾರಿಲಿ ನಿಮಗೆ ಕ್ವಾರಿ ಕಾಣಿಸ್ತಾ ಹೋಗುತ್ತೆ ಆ್ಯಂಡ್ ದಿಸ್ ಇಸ್ ದ ಡ್ಯಾಮ್ ವ್ಯೂ. ಇದು ರೆಸ್ಟ್ರಿಕ್ಟೆಡ್ ಏರಿಯಾ, ಒಳಗಡೆ ಹೋಗೋ ಹಾಗಿಲ್ಲ, ಗೇಟ್ ಹಾಕಿದ್ದಾರೆ. ಸೊ ಗೇಟ್ನಿಂದ ನಾನು ಇದನ್ನು ರೆಕಾರ್ಡ್ ಮಾಡಿಕೊಂಡೆ. ನೋಡು, ಡ್ಯಾಮ್ ಓಪನ್ ಆಗಿದೆ. ವಾವ್, ರೋಡ್ ಮೇಲೇನೇ ಈ ಡ್ಯಾಮ್ ವ್ಯೂ ನಮಗೆ ಸಿಗುತ್ತೆ. ನಾವೇನು ತುಂಬ ದೂರ ಹೋಗಬೇಕಾಗಿಲ್ಲ ಅಥವಾ ಒಳಗಡೆ ಗಾಡಿನ ತೊಗೊಂಡು ಹೋಗೋ ಅವಶ್ಯಕತೆ ಇಲ್ಲ. ರೋಡಿಂದನೇ ನಮಗೆ ಈ ಒಂದು ಬ್ಯೂಟಿಫುಲ್ ಸೀನ್ರಿ ಕಾಣಿಸುತ್ತೆ. ಸೊ ಜಸ್ಟ್ ಪಾರ್ಕ್ ಯುವರ್ ವೆಹಿಕಲ್ ಟು ದ ರೋಡ್ ಸೈಡ್ ಆ್ಯಂಡ್ ಯು ಕ್ಯಾನ್ ಗೆಟ್ ದ ಗ್ಲಿಮ್ಸ್ ಆಫ್ ದಿಸ್ ಬ್ಯೂಟಿಫುಲ್ ಡ್ಯಾಮ್. ನೀವು ನೋಡ್ಬೋದು, ರೋಡ್ ಬದಿಯಲ್ಲಿ ನಾವು ಗಾಡಿನ ಪಾರ್ಕ್ ಮಾಡಿದ್ದೀವಿ ಆ್ಯಂಡ್ ಅಲ್ಲಿ ದೂರದಲ್ಲಿ ನಮಗೆ ನೀರಿನ ಹರಿವು ಕಾಣಿಸ್ತಾ ಇದೆ, ಡ್ಯಾಮ್ ಪಾಯಿಂಟ್ ಕಾಣಿಸ್ತಾ ಇದೆ. ಆ್ಯಂಡ್ ಸುತ್ತಲೂ ಒಂದು ವಾಟರ್ ಬಾಡಿ ಫಾರ್ಮ್ ಆಗಿದೆ ಆ್ಯಂಡ್ ನೀರು ಹರಿದು ಹೋಗ್ತಾ ಇದೆ ಈ ಬ್ರಿಡ್ಜ್ ಕೆಳಗಡೆಯಿಂದ. ಬೆಂಗಳೂರಿನಿಂದ ಸುಮಾರು 2.5 ಗಂಟೆ ದೂರ ಇರುವಂತಹ ಈ ಒಂದು ರಿಸರ್ವಾಯರ್ ಒಂದು ಅದ್ಭುತವಾದಂತಹ ವೀಕೆಂಡ್ ಗೆಟ್ವೇ ಆಗುತ್ತೆ. ಸೊ ಇದು ತುಂಬಾ ರಿಮೋಟ್ ಲೊಕೇಶನ್ನಲ್ಲಿದೆ, ಹಾಗೇನೇ ತುಂಬಾ ಸೀನಿಕ್ ಆಗಿದೆ. ಎಸ್ಪೆಷಲಿ ಡ್ಯೂರಿಂಗ್ ದ ಮಾನ್ಸೂನ್ಸ್ ದಿಸ್ ಇಸ್ ಅ ಮಸ್ಟ್ ವಿಸಿಟ್ ಪ್ಲೇಸ್. ಮಾರ್ನಿಂಗ್ ಡ್ರೈವ್ ಅಥವಾ ಈವ್ನಿಂಗ್ ಡ್ರೈವ್ಗೆ ಇದು ಹೇಳಿ ಮಾಡಿಸಿದಂತಹ ಜಾಗ. ಇಲ್ಲಿ ನಿಮಗೆ ಹತ್ತಿರದಲ್ಲಿ ಯಾವುದೇ ರೀತಿಯಾದಂತಹ ಶಾಪ್ಸ್, ಹೋಟೆಲ್ಸ್ಗಳು ಏನು ಸಿಗೋದಿಲ್ಲ. ಸೊ ಇನ್ ಕೇಸ್ ಯು ಆರ್ ಟ್ರಾವೆಲಿಂಗ್, ಕೈಂಡ್ಲಿ ಕ್ಯಾರಿ ಯುವರ್ ಫುಡ್ ಆ್ಯಂಡ್ ಸ್ನ್ಯಾಕ್ಸ್, ವಾಟರ್ ಅವೈಲಬಲ್ ವಿತ್ ಯು. ಆ್ಯಂಡ್ ದಯವಿಟ್ಟು ಜಾಗನ ಲಿಟರ್ ಮಾಡಬೇಡಿ. ತುಂಬ ಸುಂದರವಾಗಿರುವಂತಹ ಜಾಗ, ಇದನ್ನು ಹಾಗೆ ಕಾಪಾಡ್ಕೊಂಡು ಹೋಗೋಣ. ಪ್ರಕೃತಿಯನ್ನು ಉಳಿಸಿ ಬೆಳೆಸೋದು ನಮ್ಮೆಲ್ಲರ ಜವಾಬ್ದಾರಿ. ಇದು ಟೂರಿಸ್ಟ್ ಪ್ಲೇಸ್ ಅಲ್ಲ. ಸೊ ಹತ್ತಿರದಲ್ಲೇ ನಿಮಗೆ ಯಾವುದೇ ರೀತಿಯಾದಂತಹ ಫೆಸಿಲಿಟೀಸ್ಗಳು ಕೂಡ ಸಿಗೋದಿಲ್ಲ. ಹಾಗೇನೇ ರಸ್ತೆ ಬದಿಯಲ್ಲಿ ನಮಗೆ ಕಾಣಸಿಗುವಂತಹ ಡ್ಯಾಮ್ ಇದು. ಇದಕ್ಕೆ ಯಾವುದೇ ರೀತಿಯಾದಂತಹ ಎಂಟ್ರೆನ್ಸ್ ಫೀ ಕೂಡ ಇಲ್ಲ. ನಾವು ಹೋದಾಗ ಸಂಜೆ ಆಗಿತ್ತು, ಸನ್ಸೆಟ್ ಸಿಕ್ಕಾಪಟ್ಟೆ ಅದ್ಭುತವಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ಈ ಸುಂದರವಾದ ಜಾಗದಲ್ಲಿ ಒಂದಷ್ಟು ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡೋದು ನಮಗೆ ಪುಣ್ಯ ಅಂತ ಅನ್ನಿಸ್ತು. ಕನಕಪುರ ಟೌನಿಂದ ಸುಮಾರು 25 ಕಿಲೋಮೀಟರ್ 1 hour ಡ್ರೈವ್ ಅವೇಲಿರುವಂತಹ ಈ ಒಂದು ಅದ್ಭುತವಾದ ಅರ್ಕಾವತಿ ರಿಸರ್ವಾಯರ್ ಮತ್ತು ಡ್ಯಾಮ್ ನಿಮಗೆ ಒಂದು ಬ್ಯೂಟಿಫುಲ್ ವೀಕೆಂಡ್ ಡೆಸ್ಟಿನೇಷನ್ ಆಗುತ್ತೆ. ಸುಮಾರು ಹೊತ್ತು ನಮ್ಮ ಗಾಡಿನ ಅಲ್ಲೇ ನಿಲ್ಲಿಸ್ಕೊಂಡು ಆ ಪ್ರಾಕೃತಿಕ ಸೌಂದರ್ಯಕ್ಕೆ ಮಾರು ಹೋಗಿ ಆ ಜಾಗನ ಎಷ್ಟು ನೋಡಿದ್ರು ಮತ್ತೆ ಮತ್ತೆ ನೋಡಬೇಕು ಅನ್ನೋ ಹಂಬಲದಿಂದ, ತವಕದಿಂದ ನೀರಿನ ಹರಿವನ್ನ ನೋಡ್ತಾ ಕೂತಿದ್ವಿ. ಮಾನ್ಸೂನ್ಸ್ ಆರ್ ದ ಮೋಸ್ಟ್ ರೆಕಮೆಂಡೆಡ್ ಟೈಮ್ ಟು ವಿಸಿಟ್ ದಿಸ್ ಬ್ಯೂಟಿಫುಲ್ ಪ್ಲೇಸ್. ಡ್ಯಾಮ್ ಗೇಟ್ಸ್ ಕೂಡ ಆವಾಗ ಇನ್ನೂ ಓಪನ್ ಆಗಿರುತ್ತೆ. ನೀವು ಇಲ್ಲಿ ಹಿಂದ್ಗಡೆ ವಾಟರ್ ಫ್ಲೋನ ನೋಡಿದ್ವಿ ಡ್ಯಾಮ್ದು. ಆ್ಯಂಡ್ ಈಗ ಐ ಆಮ್ ಟೇಕಿಂಗ್ ಟು ಯು another beautiful magical point and that's really awesome. Look at this.
amazing. ರಸ್ತೆ ಬದಿಯಲ್ಲೇ ಹರಿದು ಹೋಗ್ತಾ ಇರುವಂತಹ ಡ್ಯಾಮ್ನ ನೀರು, ಸುಂದರವಾದ ಸೂರ್ಯಾಸ್ತ, ಬ್ಯೂಟಿಫುಲ್ ಸಿನಾರಿಯೋ, ಎಂಥವರನ್ನು ಮಂತ್ರಮುಗ್ಧರನ್ನಾಗಿಸುವಂತಹ ದೃಶ್ಯ ಕಾವ್ಯ. ಬೆಂಗಳೂರು ಹತ್ರನೇ ಇಷ್ಟು ಸುಂದರವಾಗಿರುವಂತಹ ಒಂದು ತಾಣ ಇದೆ ಅನ್ನೋದು ನಮಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಆ್ಯಂಡ್ ಐ ರಿಯಲಿ ಥ್ಯಾಂಕ್ ಹರ್ಷ ಫಾರ್ ಟೇಕಿಂಗ್ ಅಸ್ ಔಟ್ ಆನ್ ದಿಸ್ ಬ್ಯೂಟಿಫುಲ್ ಡ್ರೈವ್. ಇಟ್ ವಾಸ್ ವರ್ತ್ ಎವ್ರಿ ಸಿಂಗಲ್ ಮಿನಿಟ್. Look at this, and this is the slice of heaven I'm talking about. ಅಲ್ಲಿ ಹಿಂದೆ ಸನ್ಸೆಟ್ ಆಗ್ತಾ ಇದೆ, ಈ ಕಡೆ ಡ್ಯಾಮ್ ವಾಟರ್ ಹರಿದು ಹೋಗ್ತಾ ಇದೆ, ಆ್ಯಂಡ್ ಯು ಕ್ಯಾನ್ ಸಿ ದಿಸ್. ವಾಟ್ ಮೋರ್ ಕ್ಯಾನ್ ಐ ಎಕ್ಸ್ಪೆಕ್ಟ್ ಆನ್ ದಿಸ್ ಬ್ಯೂಟಿಫುಲ್ ಈವ್ನಿಂಗ್? ಆಗಸದಲ್ಲಿ ಅಲ್ಲಲ್ಲಿ ಚದರಿ ಹೋಗಿದ್ದಂತಹ ಕರಿ ಮೋಡಗಳು ಸೂರ್ಯನ ಜೊತೆಯಲ್ಲಿ ಕಣ್ಣ ಮುಚ್ಚಾಲೆ ಆಡ್ತಾ ಇದ್ವು. ಹಾಗೆ ನೀರಿನ ಹರಿವು, ಜುಳುಜುಳು ನಾದ, ಪಕ್ಷಿಗಳ ಕಲರವ, ತಂಪಾದ ಗಾಳಿ, ಹಾಗೆ ಈ ಸುಂದರವಾದ ದೃಶ್ಯ ಎಂಥವರನ್ನು ತನ್ನತ್ತ ಕೈ ಬೀಸಿ ಕರೆಯುವಂತಹ ದೃಶ್ಯ ತಾಣ ಈ ಒಂದು ಅರ್ಕಾವತಿ ರಿಸರ್ವಾಯರ್. This is the road of paradise. ಸುಂದರವಾದ ಜಾಗದಲ್ಲಿ ನಮ್ಮ ಹೈಲಕ್ಸ್ನ ನಿಲ್ಲಿಸಿ ಸಿಕ್ಕಾಪಟ್ಟೆ ಫೋಟೋಶೂಟ್ ವಿಡಿಯೋಗಳನ್ನು ಮಾಡ್ಕೊತಾ ಹೋದ್ವಿ. ಎಷ್ಟು ಫೋಟೋ ಕ್ಲಿಕ್ಸಿದ್ರೂ ಸಮಾಧಾನ ಆಗ್ತಿರ್ಲಿಲ್ಲ. ಆ್ಯಂಡ್ ಇಲ್ಲಿದ್ದಂತಹ ಈ ಸುಂದರವಾದ ಪಕ್ಷಿ ನಮ್ಮ ಗಮನವನ್ನು ಸೆಳೀತಾ ಇತ್ತು. Just spellbound by the beauty of this place. Arkavati Dam, awesome. The backwater view at the dam flow, it's seriously wow. ಸೊ ಇಲ್ಲಿ ಎಲ್ಲರೂ ಒಂದೊಂದು ರೀತಿಯಾಗಿ ಬ್ಯುಸಿಯಾಗಿದ್ದಾರೆ. ಮಾನ್ಯ ಇಸ್ ಕ್ಲಿಕಿಂಗ್ ಹರ್ ಪಿಕ್ಸ್ ಆ್ಯಂಡ್ ಹರ್ಷ ಟುಕ್ ಅ ಸ್ಟ್ರಾಲ್ ಆ್ಯಂಡ್ ಇಸ್ ಗೆಟಿಂಗ್ ಬ್ಯಾಕ್ ಟು ದ ವೆಹಿಕಲ್. ಸೊ ಈಗ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಕಡೆಗೆ ಹೋಗೋಣ. ಸೊ ಮಾನ್ಯ ಇಸ್ ಆಲ್ ವಿತ್ ಹರ್ ಪಿಕ್ಸ್. ಇಲ್ಲೇ ದಾರಿಲಿ ಬರ್ತಾ ಇದ್ವಿ. ಇದು ಡ್ಯಾಮ್ ಬ್ಯಾಕ್ ವಾಟರ್ಸ್ ನೋಡಿದ್ವಿ. ಆಮೇಲೆ ಮ್ಯಾಪಲ್ಲಿ ಹಂಗೆ ನೋಡಿದ್ರೆ ಬೆಟ್ಟದ ಮೇಲೊಂದು ದೇವಸ್ಥಾನ ಇದೆ. ಆಮೇಲೆ ಬೆಟ್ಟದ ಮೇಲೂ ಹೋಗ್ಬೋದು. ಅಲ್ಲಿಂದ ವ್ಯೂ ಅಂತೂ ಸೂಪರ್ ಆಗಿದೆ. ಸನ್ಸೆಟ್ಗೆ ಇದು ಹೇಳಿ ಮಾಡಿಸಿರೋವಂಥ ಜಾಗ. ಬಟ್ ಅನ್ಫಾರ್ಚುನೇಟ್ಲಿ ಮೋಡ ಮುಚ್ಕೊಂಡಿರೋದ್ರಿಂದ ನಮಗೆ ಸನ್ಸೆಟ್ ಇವತ್ತು ಕಾಣಲ್ಲ. ಬಟ್ ವ್ಯೂ ಪಾಯಿಂಟ್ ಅಂತೂ ಎಂಜಾಯ್ ಮಾಡೋಣ. ಇಲ್ಲಿ ನೋಡಿ ಪಕ್ಷಿನೂ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದೆ ಅಲ್ಲಿಗೆ. ಅರೆ ಬಾ. ಆ್ಯಂಡ್ ದಿಸ್ ಇಸ್ ಕೈಂಡ್ ಆಫ್ ಮೈಲ್ಡ್ ಆಫ್ ರೋಡ್. ಬೆಟ್ಟ ಹತ್ತಬೇಕು. ತುಂಬಾ ಸಖತ್ತಾಗಿದೆ ವ್ಯೂ. ಅಲ್ಲಿಂದ ರೈಟ್ ಸೈಡ್ ನಮಗೆ ಇದು ಡ್ಯಾಮ್ ಬ್ಯಾಕ್ ವಾಟರ್ಸ್ ಕಾಣುತ್ತೆ. ನಾವು ಲೆಫ್ಟ್ ಸೈಡಿಂದ ಬೆಟ್ಟ ಹತ್ತುತ್ತಾ ಇದ್ದೀವಿ. ಅಲ್ಲಿ ಮೇಲೆ ಹೋಗಿದ ತಕ್ಷಣ ನಿಮಗೆ ವ್ಯೂ ತೋರಿಸ್ತೀನಿ. ಜಸ್ಟ್ ಮ್ಯಾಟ್ರ್ ಆಫ್ another 5 minutes ವಿಲ್ ಬಿ ದೇರ್. ಸಿ ಯು ಸೂನ್. ನಮಗಿಲ್ಲಿ ಎದುರುಗಡೆ ಬೋರ್ಡ್ ಕಾಣಿಸೋದಕ್ಕೆ ಶುರು ಆಯಿತು. ಇಲ್ಲೆಲ್ಲ ಕಡೆನೂ ಡೈರೆಕ್ಷನ್ಸ್
ಸಿದ್ದೇಶ್ವರ ಸ್ವಾಮಿ ಬೆಟ್ಟಕ್ಕೆ ದಾರಿ ಅನ್ನೋ ಬೋರ್ಡ್ ನಮಗೆ ಕಾಣಿಸೋಕ್ಕೆ ಶುರು ಆಯಿತು. ಸೊ ದೇವಸ್ಥಾನದ ಬೋರ್ಡ್ ಇನ್ನೇನು ಹತ್ತಿರದಲ್ಲೇ ಇದ್ದೀವಿ ಅನ್ನೋದರ ಇಂಡಿಕೇಶನ್. ತುಂಬ ದಿವಸದಿಂದ ನಾವು ಈ ದೇವಸ್ಥಾನಕ್ಕೆ ಹಾಗೆ ಅರ್ಕಾವತಿ ರಿವರ್ ಪಾಯಿಂಟ್ಗೆ ಬರಬೇಕು ಅಂದ್ಕೊತಿದ್ವಿ, ಆದರೆ ಅವತ್ತು ಅದಕ್ಕೆ ಕಾಲ ಕೂಡ ಬಂತು. 2 ಕಿಲೋಮೀಟರ್ಸ್, ಒಂದು 2 ಕಿಲೋಮೀಟ್ರ್ ಈ ಥರ ಬೆಟ್ಟ ಹತ್ತಬೇಕು. ಅದೇ ಅನ್ಕೊಳ್ತಾ ಇದೆ, ಬರೀ 2 ಕಿಲೋಮೀಟ್ರ್ ಏನಕ್ಕೆ ಮ್ಯಾಪು 15 ನಿಮಿಷದಿಂದ 20 ನಿಮಿಷ ಅಂತ ತೋರಿಸ್ತಿದೆ ಅಂತ ಇವಾಗ ಅನಿಸ್ತು. ಓಕೆ, ಇದು ರೋಡ್ ಹಿಂಗಿದೆ, ಸ್ವಲ್ಪ ಸ್ಟೀಪ್ ಆಗಿದೆ, ತುಂಬ ಏನು ಸ್ಟೀಪ್ ಆಗಿಲ್ಲ, ಗ್ರ್ಯಾಜುಯಲಾಗಿ ಬೆಟ್ಟ ಹತ್ತುತ್ತಾ ಇದೆ. ಸಣ್ಣ ಪುಟ್ಟ ಕಾರು ಹೋಗುತ್ತೆ ಅನಿಸುತ್ತೆ, ಬಟ್ ಸ್ವಲ್ಪ ಕ್ಲಿಯರೆನ್ಸ್ ಇದ್ದರೆ ಒಳ್ಳೆಯದು. ಮಳೆ ಬಂದು ಇದು ಕೆಟ್ಟೋಗಿರ್ಬೋದು ರೋಡು, ಸೊ ಸಮ್ಮರಲ್ಲಿ ಬಂದರೆ ಚೆನ್ನಾಗಿರ್ಬೋದು ಅಂದ್ಕೊಳ್ತೀನಿ. ಬಟ್ ಇಟ್ ಈಸ್ ಈಸಿಲಿ ಡೂಯಬಲ್, ನಾಟ್ ಅ ಬಿಗ್ ಚಾಲೆಂಜ್ ದೋ. ಜಸ್ಟ್ ವೇಟಿಂಗ್ ಫಾರ್ ದ ವ್ಯೂ. ಯಾಕಂದರೆ ಸ್ಲಿಪ್ಪರಿ ಇದೆ, ಕೆಲವು ಕಡೆ ಸ್ಲಶ್ ಇದೆ, ಹಳ್ಳ ಕೊಳ್ಳಗಳಿದೆ, ಕ್ಲಿಯರೆನ್ಸ್ ಬೇಕು. 4x4 ಹಾಕ್ಬಿಟ್ರೆ ಏನು ಚಿಂತೆನೇ ಇಲ್ಲ, ಸುಮ್ಮನೆ ಹಾಕ್ಬಿಟ್ಟು ಕೂತ್ರು ಹೋಗ್ತಾ ಇರುತ್ತೆ ಗಾಡಿ. ಖಂಜಾಯ್ ಸರ್. ಮೋಸ್ಟ್ಲಿ ಇವತ್ತು ಸಂಡೇ ಸಾಯಂಕಾಲ, ಆದರೆ ಯಾರೂ ಈ ಜಾಗದಲ್ಲಿ ಕಾಣ್ತಾ ಇಲ್ಲ. ನಮ್ಗೆ ಆವಾಗಲೇ ಒಂದು ಟ್ರ್ಯಾಕ್ಟರ್ ಕಾಣಿಸ್ತು ವಾಪಸ್ ಹೋಗ್ತಾ ಇದ್ದಿದ್ದು. ಆ್ಯಂಡ್ ನೋಡೋಣ ಮುಂದೆ ಯಾರಾದರೂ ಸಿಗ್ತಾರಾ ಅಂತ ಅಂದ್ಬಿಟ್ಟು. ಆ್ಯಸ್ ಫಾರ್ ನೌ ಇದು ಕಂಪ್ಲೀಟ್ಲಿ ಇಟ್ ಇಸ್ ಜಸ್ಟ್ ಅಸ್ ಆನ್ ದಿಸ್ ರೋಡ್. ದಾರಿಲಿ ನೋಡಿದ್ರೆ ನೀರು ಹರಿಯೋ ದಾರಿ ತುಂಬ ಆಗಿದೆ. ಸೊ ಮಳೆ ಬರುವಾಗ ಸಖತ್ತಾಗಿರುತ್ತೆ ಅನ್ಸುತ್ತೆ. ಈ ರೋಡೆಲ್ಲ ನೀರು ಹರಿಬೋದು ನಮಗೆ. ಐ ಹೋಪ್ ಸೊ, ಇಟ್ ವುಡ್ ಬಿ ವಂಡರ್ಫುಲ್. ಬಟ್ ಇವಾಗ ಮಳೆ ನಿಂತಿರೋದ್ರಿಂದ ಸ್ವಲ್ಪ ತೇವ ಇದೆ ಅಷ್ಟೇ. ಲೆಟ್ ಮೀ ಟ್ರೈ. ನೆಕ್ಸ್ಟ್ ಇಯರ್ ಮೋಸ್ಟ್ಲಿ ಹೆವಿ ಮಾನ್ಸೂನ್ ಆಗುವಾಗ ತಿರ್ಗಾ ಈ ರೋಡಲ್ಲಿ ಬರೋಣ. ಸಖತ್ತಾಗಿದೆ ನೋಡಿ ನೀರು ಹರಿಯೋ ಜಾಗ. ಫೈನಲಿ ಅಲ್ಲಿ ನಮಗೊಂದು ಕಾರ್ ಕಾಣಿಸ್ತಾ ಇದೆ. ಸೊ ದಟ್ ಮೀನ್ಸ್ ನಾವು ಅಲ್ದಿರ ಈ ರೋಡಲ್ಲಿ ಇನ್ನೂ ಯಾರೋ ಬಂದಿದ್ದಾರೆ ಅಂತ ಅಂದ್ಬಿಟ್ಟು. ನೋಡೋಣ ಮುಂದೆ ಇನ್ನೂ ಎಷ್ಟು ಜನ ಸಿಗ್ತಾರೆ ಅಂತ. So finally have reached the location. ಈ ವ್ಯೂ ಪಾಯಿಂಟ್ ಮೇಲ್ಗಡೆ ದೇವಸ್ಥಾನ ಇದೆ. ಅದೇ ಥರ ಮೆಟ್ಲುಗಳು ಮಾಡಿದ್ದಾರೆ. ಅಂದರೆ ಸುಮಾರು ಮೆಟ್ಲು ಹತ್ತಬೇಕು, ಇನ್ನೊಂದು 10 ನಿಮಿಷದಷ್ಟೇ. ಬಟ್ ಇಷ್ಟು ದೂರ ನಾವು ಬಂದ್ಬಿಟ್ಟು ಹತ್ತಿ ಅಲ್ಲಿ ಹೋಗ್ತಿರೋ ವಾಪಸ್ ಹೋದರೆ ಏನು ಬಂತು, ಇಷ್ಟೇ. ಮೋಸ್ಟ್ಲಿ ಒಂದು 5 minutes stairs. Not a too difficult one, but manageable. ಹತ್ತು ಬಂದಿದ ತಕ್ಷಣ ಗುಡ್ಡದ ಮೇಲೆ ಒಂದು ಗುಡ್ಡ ಇದೆ, ಇದರ ಮೇಲೆ ಹಿಂಗೆ ದೇವಸ್ಥಾನ ಮಾಡಿದ್ದಾರೆ. Can you imagine how beautiful this is? ಸ್ವಲ್ಪ ಬಟ್ ಇಲ್ಲಿ ಪೂಜಾರಿ ಯಾರು ಇಲ್ಲ, ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಗೇಟೆಲ್ಲ ಹಾಕಿದೆ. ಲೆಟ್ ಮೀ ಕ್ಯಾಚ್ ಮೈ ಬ್ರೆತ್ ಫಾರ್ ಅ ಮೂಮೆಂಟ್. ಇದೆ ಶಿವಲಿಂಗು. ಡ್ಯಾಮ್ ನೋಡಿ ಎಲ್ಲಿದೆ. ಇದು ಬ್ಯಾಕ್ ವಾಟರ್ಸ್. ಹಿಂಗಿದೆ ಬ್ಯಾಕ್ ವಾಟರ್ಸ್. ಅಮೇಝಿಂಗ್ ಅಲ್ಲ. ಡ್ರೋನ್ ಇರಬೇಕಾಯ್ತು.
ಸಖತ್ತಾಗಿರೋದು. ನನಗೆ ಆಸೆ ಪಡಿಸಿ ನನ್ನ ಬರ್ಡೇಗೆ ಇವ್ರು ಯಾರೂ ಗಿಫ್ಟೇ ಕೊಡಲಿಲ್ಲ. ಡ್ರೋನ್ ಕೊಡಿಸ್ತೀನಿ ಅಂತ ಕೊಡಿಸಿದ್ರೆ ಇದನ್ನೆಲ್ಲ ಶೂಟ್ ಮಾಡೋರು ಚಾನಲಲ್ಲೇ ಹಾಕ್ಬೋದಾಗಿತ್ತಲ್ವಾ. See this? Amazing, right? Oh my gosh. ನದಿ ನೋಡಿ ಅಲ್ಲಿಂದ ಬರ್ತಾನೆ. Oh my god, very beautiful. This beauty can't be justified with this just mobile camera. ನೀವು ಬಂದು ಇಲ್ಲಿ ಕಣ್ಣಿಂದ ನೋಡಬೇಕು. ಮೇಲೆ ಹತ್ತು ಬಂದಿದ್ದಕ್ಕೂ ಶಿವನ ದರ್ಶನ ಆಯಿತು, ಹಾಗೆ ಒಳ್ಳೆ ಗಾಳಿ ಸಿಕ್ತು, ಎಕ್ಸಸೈಸ್ ಕೂಡ ಆಯಿತು, ಒಂದಷ್ಟು ಕ್ಯಾಲರೀಸ್ ಬರ್ನ್ ಆಯಿತು. ನದಿನ ನೋಡಿ ತುಂಬ ತೃಪ್ತಿ ಆಯಿತು. ಈ ಹಸಿರು ಕಾಡು ನೋಡಿ ಹೆಂಗಿದೆ. ಮೊದಲೇ ನಾವು ಬಂದಿದ್ದು ರೋಡು ಇಲ್ಲಿಂದ ನೋಡಿ ಎಲ್ಲ ಹಂಗೆ ಹೋಗ್ತಾ ಇದೆ. ಕತ್ಲಾಗೆ ಮುಂಚೆ ಹೊರಡ್ಬೇಕು, ಯಾಕಂದರೆ ದಾರಿಲ್ಲ, ಯಾರು ಲೈಟ್ ಇಲ್ಲ, ಯಾರು ಹೆಲ್ಪ್ ಇಲ್ಲ. ಎಷ್ಟು ನೋಡಿದ್ರೂ ಸಾಲ್ತಾ ಇಲ್ಲ, ಹೋಗೋಕ್ಕಂತೂ ಮನಸ್ಸಾಗ್ತಾ ಇಲ್ಲ. ಬ್ಯೂಟಿಫುಲ್, ರೈಟ್? ಬ್ಯಾಕ್ ಟು ಮೈ ಕಾರ್. ಏನೊಂದು 5 ನಿಮಿಷದ ಮೆಟ್ಲು ಹತ್ತಿ ಇಳಿಯೋದಷ್ಟೇ, ಅಂಥ ಸ್ಟೆನಿಯಸ್ ಏನಿಲ್ಲ. ಇಟ್ಸ್ ಅನ್ ಈಸಿ ವಾಕ್. ಅದು ಟೆಂಪ್ರೇಚರ್ ಏನು ತುಂಬ ಹೈ ಇಲ್ಲ, ಚಿಲ್ ವೆದರ್, ಒಳ್ಳೆ ಬ್ರೀಸ್, ಕೂಲ್ ಬ್ರೀಸ್ ಇದೆ. ಸೊ ತಂಪಾಗಿರೋ ಹೊತ್ತಲ್ಲಿ ಆರಾಮಾಗಿ ತಿಳಿಬೋದು. ಇವರಿಬ್ಬರು ಅಂತೂ ಬರಲಿಲ್ಲ, ಕಾರಲ್ಲೇ ಕೂತಿದ್ರು, ಎ ಸಿ ಹಾಕ್ಕೊಂಡು ಕೊಡ್ತೀವಂತ. ಸೊ ಅವರಲ್ಲೇ ಇದ್ದರು, ನಾನು ಹೋಗ್ಬಿಟ್ಟು ಬಂದೆ. ನೀವು ನೋಡ್ತಾ ಇದ್ದೀರಾ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಆ್ಯಂಡ್ ಇವರಾಗ್ಲೇನೆ ಮೆಟ್ಲು ಹತ್ತೋಗಿ ದೇವ್ರನ್ನ ನೋಡಿಕೊಂಡು ವಾಪಸ್ ಇಳ್ಕೊಂಬರ್ತಾ ಇದ್ದಾರೆ. ಕ್ಯಾನ್ ಸಿ ಹಿಮ್ ಕಮ್ಮಿಂಗ್ ಡೌನ್ ಹಿಯರ್. ಇಲ್ಲಿ ಅದೃಷ್ಟ, ನನಗೆ ದರ್ಶನ ಆಯಿತು. ಒಳ್ಳೆ ಸೀನಿಕ್ ಬ್ಯೂಟಿದು. ಒಂದು ಸೆಕೆಂಡ್ ನೀರು ಸಿಕ್ಕಿದೆ ಇಲ್ಲಿ. ಕೈಕಾಲು ಮುಖ ತೊಳ್ಕೊಳಕ್ಕೆ ನೀರು ಬಿಟ್ಟಿಲ್ಲ ಅವರು. ದಾರಿಲಿ ಗಣೇಶನೂ ಇಟ್ಟಿದ್ದಾರೆ. ಎಲ್ಲ ವಿಘ್ನಗಳನ್ನು ಮಾಡಪ್ಪ, ಕಾಪಾಡಪ್ಪ. ಥ್ಯಾಂಕ್ ಯು. ಸ್ಟಿಲ್ ಐ ಆಮ್ ಟೇಕಿಂಗ್ ಮೈ ಬ್ರೆತ್. ಓಕೆ, ಲೆಟ್ಸ್ ಟೇಕ್ ಎ ಬ್ರೇಕ್ ಆ್ಯಂಡ್ ವೇ ಬ್ಯಾಕ್ ಹೋಮ್ ವಿತ್ ಸಮ್ ಆಫ್-ರೋಡಿಂಗ್. Catch you in a bit. ಸೊ ದಿಸ್ ವಾಸ್ ಅವರ್ ವೀಕೆಂಡ್ ಡ್ರೈವ್. ಸೊ ಕನಕಪುರ ರೋಡ್ ಕಡೆಗೆ ಬಂದಾಗ ನಮಗೆ ಇಲ್ಲಿ 3 ಸ್ಪಾಟ್ಗಳನ್ನು ನಾವಿವತ್ತು ಕಂಪ್ಲೀಟ್ ಮಾಡಿದ್ವಿ. ಒಂದು ದಬ್ಬಗುಲಿ, ಹಾಗೆ ಇನ್ನೊಂದು ಅರ್ಕಾವತಿ ಡ್ಯಾಮು, ಮತ್ತು ಇನ್ನೊಂದು ಶ್ರೀ ಸಿದ್ದೇಶ್ವರ ಸ್ವಾಮಿ ಬೆಟ್ಟ. ಸೊ ಈ 3 ಸ್ಪಾಟ್ಗಳು ಕನಕಪುರ ರೋಡಲ್ಲೇ ಸಿಗುತ್ತೆ. 3 ಒಂದೇ ದಿನದಲ್ಲಿ ಆರಾಮಾಗಿ ನಾವು ಕಂಪ್ಲೀಟ್ ಮಾಡ್ಬೋದು. ನಾವು ಮನೆಯಿಂದ ಹೊರಟಿದ್ದು ಇವತ್ತು 8 o'clock ಆ್ಯಂಡ್ ಇವಾಗ ಸಮಯ 6:40 ಆಗ್ತಾ ಇದೆ. ಸೊ ಆಲ್ಮೋಸ್ಟ್ ಎಲ್ಲ ಜಾಗಗಳನ್ನು ನಾವು ತುಂಬಾ ಆರಾಮಾಗಿ ಪಿಕ್ನಿಕ್ ಥರ ಎಂಜಾಯ್ ಮಾಡಿಕೊಂಡು ಕವರ್ ಮಾಡಿಕೊಂಡು ಬಂದ್ವಿ. ಸೊ ನೀವು ಕೂಡ ಇದನ್ನು ಯು ಕ್ಯಾನ್ ಕನ್ಸಿಡರ್ ಫಾರ್ ಯೋರ್ ವೀಕೆಂಡ್ ಡೇ ಟ್ರಿಪ್. ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆನಲ್ಲಿ ನೀವು ಕೂಡ ಹೋಗಿ ಎಂಜಾಯ್ ಮಾಡಿಕೊಂಡು ಬರ್ಬೋದು. ಇವತ್ತು 2 ಲಿಂಗು ನೋಡಿದೆ. ಇದು ಮೋಸ್ಟ್ಲಿ ಹೊಸದು ಅನ್ಸುತ್ತೆ. ಅದರಲ್ಲಿ ಬೆಟ್ಟದ ಮೇಲಿದ್ದ ಆ ಬಂಡೆ ತುಂಬ ಹಳೇದಿರುತ್ತೆ. ಮೋಸ್ಟ್ಲಿ ಅದು ಲಿಂಗ ಥರ ಇದ್ದು ಅದನ್ನು ಸ್ವಲ್ಪ ರಿನೋವೇಟ್ ಮಾಡಿ ಗೋಪುರ ಎಲ್ಲ ಮಾಡಿರ್ಬೋದೇನೋ. ಬಟ್ ಇದಕ್ಕೆ ಮುಂಚೆ ನೋಡಿದ್ದು 300-350 ವರ್ಷದ ಹಳೇದಂತೆ. ವೆರಿ ಲಕ್ಕಿ. ಸೊ ಶ್ರಾವಣ ಮಾಸದ ಕಡೆ ಶನಿವಾರ ಇವತ್ತು ಅಂದ್ಕೊಂಡಿರಾನೇ 2 ದೇವಸ್ಥಾನಕ್ಕೆ ಬಂದ್ವಿ. ನಾವು ಆ್ಯಕ್ಚುಲಿ ಹೊರಗಡೆ ಸುತ್ತಾಕೊಂಬರೋಣ ಅಂತ ಬಂದಿದ್ದು. ಆ್ಯಂಡ್ ವಿ ವರ್ ಲಕ್ಕಿ ಎನಫ್ ಶ್ರೀ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ, ಹಾಗೆಯೇ ನಾವು ದಬ್ಬಗುಲೇಶ್ವರ ಅದನ್ನು ದರ್ಶನ ಮಾಡಿದ್ವಿ. ಕೆನಾಲಿದೆ, ಕಾಣಿಸ್ತಿಲ್ಲ ಅನ್ಸುತ್ತೆ ನಿಮಗೆ, ದೂರ ನೋಡಿ ಇಲ್ಲಿ ಕೆನಾಲ್ ಇದೆ. ಈಗ ನಾವು ಹೋಗಿದ್ದ ದೇವಸ್ಥಾನ ಇರೋದು ಇಟ್ಸ್ ಇನ್ ದ ಮಿಡ್ಲ್ ಆಫ್ ಅ ಜಂಗಲ್, ಡೀಪ್ ಫಾರೆಸ್ಟ್ ಒಳಗಡೆಗೆ ಇದೆ ಇದು. ಸೊ ಕನಕಪುರ ರೋಡ್ ಹತ್ರ ಬರುವಂತಹ ಬೆಟ್ಟ ಗುಡ್ಡಗಳ ಮಧ್ಯದಲ್ಲಿ ಈ ದೇವಸ್ಥಾನ ಇದೆ. ತುಂಬಾ ಸೀನಿಕ್ ಆಗಿರುವಂತಹ ವ್ಯೂ, 360 ವ್ಯೂನ ಹೊಂದಿರುವಂತಹ ದೇವಸ್ಥಾನ. ಹಾಗೇನೆ ಇಲ್ಲಿ ಶಿವಲಿಂಗನ ನಾವು ನೋಡ್ಬೋದು. ಶ್ರೀ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಕರೀತಾರೆ ಇದನ್ನ.
ವಾಪಸ್ ಹೋಗೋ ಟೈಮಲ್ಲಿ ಕತ್ಲಾಗ್ತಾ ಹೋಗಿತ್ತು, ಸನ್ಸೆಟ್ ಆಗೋಗಿತ್ತು. ಹಾಗೆಯೇ ಆಫ್ ರೋಡಿಂಗ್ ಪ್ಯಾಚಸ್ಗಳೂ ಸಿಕ್ಕಾಪಟ್ಟೆ ಇದ್ವು. ಸೊ ಬನ್ನಿ ವಾಪಸ್ಸು ಮನೆ ಕಡೆಗೆ ಹೋಗೋಣ. ಇವತ್ತಿನ 3 ಡೆಸ್ಟಿನೇಷನ್ಸ್ಗಳೂ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಹೌದು, ಅರ್ಕಾವತಿ ರಿಸರ್ವಾಯರ್ ಹತ್ರ ಹೋದಾಗ ವಿ ಕ್ಯಾನ್ ಆಲ್ಸೋ ಕಂಪ್ಲೀಟ್ ಸಂಗಮ, ಮೇಕೆದಾಟು ಮತ್ತು ಚುಂಚಿ ಫಾಲ್ಸ್. Gods are giving a finishing touch to our weekend destination travel. ಸೊ ಇದಿಷ್ಟು ನಮ್ಮ ಇವತ್ತಿನ ಈ ಒಂದು ಟ್ರಿಪ್ ಆಗಿತ್ತು. ಮುಂದಿನ ವ್ಲಾಗಲ್ಲಿ ಮತ್ತೊಂದು ಹೊಸ ಡೆಸ್ಟಿನೇಷನ್, ಮತ್ತೊಂದು ಹೊಸ ಸೀರೀಸ್ ಜೊತೆಯಲ್ಲಿ ನಿಮಗೆ ಸಿಗ್ತೀವಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ, ಟ್ರಾವೆಲ್ ಮೋರ್, ಸಿ ಯು ಸೂನ್.